ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ಕಟ್ಟೋದೇನೈತೆ ರೈತರಿಗೆ ಮತ್ತು ಆ ನೆಲಕ್ಕೆ ಬೆಗಿತಕ್ಕಂಥ ದ್ರೋಹ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಲ್ವ, ಬೇಕಾಗಿಲ್ಲ ಅವೆಲ್ಲ. ಯಾರು ಸಂಬಳ ತಗೊಳ್ತಕ್ಕಂಥ ಹೆಚ್ಚು ಹಣ ಇರ್ತಕ್ಕಂಥ ಜನ ಅಲ್ಲಿ ವಾಸ ಮಾಡೋಕ್ಕೆ ಹೋಗ್ತಾರೆ ಹೊರತು ರೈತರಿರಲ್ಲ. ಜನ್ಮದಲ್ಲಿ ಇದುವರೆಗೆ ಯಾವ ಅಧ್ಯಕ್ಷ ವಹಿಸಿಲ್ಲ ಇದುವರೆಗೆ. ಇದನ್ನೆಲ್ಲ ನೋಡ್ತಾ ಇದ್ದೀನಿ. ಅಮ್ಮ ದಯಾ ಉಮ್ಮಚ್ಚಿ ಮುಳ್ಳು ಅಂತ ಒಂದು ಒಳ್ಳೆ ಕತೆ ಬರೆದಿರೋ ಮಹಿಳೆ ಅಮ್ಮ, ಒಳ್ಳೆ ಕತೆಗಾರ್ತಿ. 3 ರೊಟ್ಟಿ ಇಷ್ಟು ಉಳಿತಂದ್ರಲ್ಲ, ನನಗೇನು ಉಳಿದಿಲ್ಲಮ್ಮ. ಇಷ್ಟೆಲ್ಲ ನಾನು ಏನು ಮಾತಾಡ್ಬೇಕು ಹೇಳಿ ನೋಡೋಣ. ಅದು ಹೇಳಿದೆ, ನಾನು ಅಧ್ಯಕ್ಷ ಪದವಿಯನ್ನೊಲ್ಲೆ ಅಂತ. ಅದು ಬಸವಣ್ಣನ ಏನು ವಚನ ಇದೆಯಲ್ಲ, ಆ ಥರ ಭಾಳ ಸೋಚು. ಎಲ್ಲರೂ ಮಾತಾಡಿದ ಮೇಲೆ ಅಧ್ಯಕ್ಷ ಮಾತಾಡೋಕ್ಕೇನು ಉಳಿದಿರೋದಿಲ್ಲ. ಉಳಿದದ್ದು ಸೀಕು ಅಂತ ಒಂದು ಕತೆ, ನಮ್ಮ ಇವರು ಪ್ರಸನ್ನ ಕುಮಾರ್ ಅವರ ಸೀಕು ಇದೆ. ಎಲ್ಲ ಮುದ್ಮೇಲೆ ಒಂದು ತುಂಡು ಉಳಿತತ್ತಲ್ಲ, ಅದನ್ನು ನಾವು ಗೆಬ್ರಿಕೊಂಡು ತಿನ್ನಬೇಕಾದಂಥ ಪರಿಸ್ಥಿತಿ ಇದೆ. ಅದಕ್ಕೆ ಭಾಳ ಸಂತೋಷ ಆಗಿದೆ. ಭಾಳ ಮುಖ್ಯವಾಗಿರ್ತಕ್ಕಂಥ ಮಾತುಗಳನ್ನ ಕೇಳಿದೆ. ನಮ್ಮ ಮುಕುಂದರಾಜ್ ಮತ್ತು ನಮ್ಮ ಸಹೋದರಿ ಪುಷ್ಪ ರಘುನಾಥ್ ತುಂಬ ಚೆನ್ನಾಗಿ ಮಾತಾಡೋದ್ರ ಮೂಲಕ ನನ್ನಲ್ಲಿ ಒಂದು ಅರಿವಿನ ಒಂದು ಎಚ್ಚರವನ್ನು ಹುಟ್ಟು ಹಾಕಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಮಸಂಧಿ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಕಾದಂಬರಿ ಬರೆದಿದ್ದಾರೆ. ಸುಮಾರಷ್ಟು ಓದಿದ್ದೀನಿ. ನಾವೇ ಬಿಡುಗಡೆ ಮಾಡಬೇಕು ಇತ್ಯಾದಿ ಅಂತಂದಾಗ ನಾವು ಓದ್ದೆ ಏನೋ ಸ್ವಲ್ಪ ಸೈಂಟಿಫಿಕ್ ಪ್ರಾಬ್ಲಮ್ ಆಗಿ ನನಗೆ ಮುಂದೆ ಓದೋಕ್ಕಾಗಲಿಲ್ಲ. ಆದರೆ ಯಮಸಂಧಿ ಅಂತಕ್ಕಂಥದ್ದು ಈಗಲೂ ನನಗೆ ಕಾಡ್ತಕ್ಕಂಥ ಒಂದು ಹಳ್ಳಿಯ ರೂಪಕ ಅದು. ನಾನು ಮದುವೆ ಆದೆ, ಎಲ್ಲಿ ಬಳ್ಳಾರಿ, ಎಲ್ಲಿ ಯಮಸಂಧಿ ಅಂತಕ್ಕಂಥ ಆಶ್ಚರ್ಯ ಆಗ್ಬೋದು ನಿಮಗೆ. ನಾನು ಯಾಕೆ ಮದುವೆ ಆದೆ ಅಂದರೆ, ಅಲ್ಲಿ ಬೇಲೂರಲ್ಲಿರ್ತಕ್ಕಂಥ ಚೆನ್ನಕೇಶವ ದೇವಸ್ಥಾನ ಮತ್ತು ಆಚೆ ಇರ್ತಕ್ಕಂಥ ಹನುಮಿಡಿ ಅಂತ ಇದೆ, ಹಲ್ಮಿಡಿ ಶಾಸನ. ಆ ಹಲ್ಮಿಡಿ ಮತ್ತು ಬೇಲೂರು ಶಾಸನದ ನಡುವೆ ಇರ್ತಕ್ಕಂಥ ಒಂದು ಸುಂದರವಾದ ಹಳ್ಳಿ. ಅಷ್ಟು ಸುಂದರವಾದ ಹಳ್ಳಿಯನ್ನು ನೀವು ಊಹಿಸೋಕ್ಕೆ ಸಾಧ್ಯನೇ ಇಲ್ಲ. ಗದ್ದೆಗಳು, ಅಷ್ಟು ಸುಂದರವಾಗಿರ್ತಕ್ಕಂಥ ಪದರ ಆಗಿರ್ತಕ್ಕಂಥ ಜಮೀನು, ಹೋಟೆಲ್ ಇಲ್ಲದೆ ಇರ್ತಕ್ಕಂಥ, ಯಾವ ದುರಭ್ಯಾಸಗಳಿಲ್ಲದೆ ಇರ್ತಕ್ಕಂಥ ಕೆಲವು ಅಂಗಡಿಗಳಿರಲಿಲ್ಲ ಅಲ್ಲಿ ಕೊನೆ ಕ್ಷಣದವರೆಗೆ. ಅಂಥ ಹಳ್ಳಿ. ನಾವೇನಾದರೂ ಹಳ್ಳಿಗೆ ಹೋದರೆ ನಮ್ಮ ಅತ್ತೆ ನನಗೆ ಸುಂದರವಾದ ಹುಡುಗಿಯನ್ನು ಮದುವೆ ಮಾಡಿಕೊಟ್ಟಂಥ ಆ ನನ್ನ ಅತ್ತೆ, ನನ್ನ ಅಳಿಯ ಬಂದನೆ, ಮಜ್ಜಿಗೆ ಕೊಡಿ, ಮೊಸರು ಕೊಡಿ, ಹಾಲು. ಅರೆ, ನಿಮ್ಮ ಅಳಿಯಂದ್ರು ಬಂದಾರೇನ್ರಮ್ಮ? ಮಜ್ಜಿಗೆ ಒಯ್ಯಿರಿ, ಮೊಸರು ಒಯ್ಯಿರಿ, ಬೆಣ್ಣೆ. ಹೀಗೆ ನಮ್ಮ ಮನೆ ತುಂಬ ಅವೆಲ್ಲ ಬರ್ತಾಯಿದ್ವು. ಅಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ದಂಥ ಊರದು. ನಾವು ಹೋದ್ರೆ ನಮ್ಮ ಭಾವರು ಬಂದರೆ ಭಾವ, ನನ್ನ ಇಡೀ ಊರಿಗೆ ನಾನು ಭಾವ ಆಗ್ತೀನಿ ಅಲ್ವಾ. ಅಂಥ ಒಂದು ಹಳ್ಳಿ. ಆ ಮುಳುಗಡೆ ಸಂದರ್ಭದಲ್ಲಿ ನಾವು ಚಿನ್ನೇನಹಳ್ಳಿ ಸ್ವಾಮಿ ಅವರು ಚಿನ್ನೇನಹಳ್ಳಿ ಹತ್ರ ನಿಂತ್ಕೊಂಡ್ರೆ ಯಗಚಿ ಜಲಾಶಯ ಕಣ್ಣಳತೆಯಲ್ಲಿ ಕಾಣಿಸ್ತದೆ. ಅದು ಹೆಂಗೆ ನದಿಗೆ ಹೆಂಗೆ ಜಲಾಶಯ ಕಟ್ಟಿದ್ರು, ಅದು ಹೆಂಗೆ ಬೆಳೀತು, ಅಷ್ಟು ಸುಂದರವಾಗಿರ್ತಕ್ಕಂಥ ಪ್ರದೇಶವನ್ನು ಅಲ್ಲಿ ಕೂಡ್ಲೂರು, ಆಮೇಲೆ ಅನೇಕ ಬೆಣ್ಣೂರು, ಎಲ್ಲ ಹಳ್ಳಿಗಳನ್ನು ಆಪೋಷಣ ತಗೊಂಡಂಥ ಹಳ್ಳಿ. ಈ ಡ್ಯಾಮ್ ಯಾಕಾಗಿ ರೈತರಿಗೆ ಕಟ್ಟಲ್ಲ ಕಣ್ರಿ ಅವು, ರೈತರಿಗೆ ಕಟ್ಟಲ್ಲ ಅವೆಲ್ಲ. ಪಟ್ಟಣದಲ್ಲಿರ್ತಕ್ಕಂಥ ಜನರಿಗೆ ಕುಡಿಯ ನೀರಿನ ಸಮಸ್ಯೆ ಉಂಟಾದಾಗ ಹಳ್ಳಿಗಳನ್ನೆಲ್ಲ ನಾಶ ಮಾಡಿ ಅವ್ರಿಗೆ ಕುಡಿಯೋ ನೀರು ಕೊಡೋ ಕೆಲಸ ಮಾಡ್ತಾರೆ. ಹೇಮಾವತಿ ಇದು ಅಷ್ಟೇ ಪ್ರಾಬ್ಲಮ್ ಅಲ್ವಾ. ಆಮೇಲೆ ಅಲ್ಲಿ ಏನಾಗಬೇಕು ಹೇಳಿ, ರೈತರ ಗತಿ ಭಾಳ ಮುಖ್ಯವಾಗಿರ್ತಕ್ಕಂಥ. ಭೂಮಿ ಇದ್ದರಿಗೆ ಏನೋ ಪರಿಹಾರ ಸಿಗುತ್ತೆ, ಭೂಮಿ ಇಲ್ದರಿಗೆ ಏನು ಸಿಗುತ್ತೆ? ಏನು ಸಿಗೋದಿಲ್ಲ. ನಿರ್ಗತಿಗಳಾಕಾರೆ ಹಳ್ಳಿಯನ್ನು ಕಳ್ಕೊಂಡು. ನಾನು ಇದು ಮುಳುಗಡೆ ಅಂತ ಘೋಷಿಸಬೇಕಂತ ಒಂದು 4-5 ಜನ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದಲ್ಲಿ, ಯಾವ ಕಾರಣಕ್ಕೂ ಹಣವನ್ನು ತಗೊಂಡು ಊರನ್ನು ಸರ್ಕಾರಕ್ಕೆ ಮಾರಬೇಡಿ ಅಂತ ಹೇಳಿದೆ ನಾನು. ಯಾಕಂದರೆ ಊರಿನ ಅಸ್ತಿತ್ವ ಹೋಗ್ಬಿಡುತ್ತೆ. ಯಾಕಂದರೆ 12ನೇ ಶತಮಾನದಲ್ಲಿ ವಿಷ್ಣುವರ್ಧನ ರಾಮಾನುಜಾಚಾರ್ಯರಿಗೆ ಉಂಬಳಿ ಕೊಟ್ಟಂಥ ಊರದು. 12ನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿ ಇದ್ದಂಥ ಊರು. ಹೊಯ್ಸಳ ಸಾಮ್ರಾಜ್ಯದಲ್ಲೇ ಭಾಳ ಮುಖ್ಯ ಪಾತ್ರ ವಹಿಸಿದಂಥ ಒಂದು ಗ್ರಾಮ ಅದು. ಆ ಗ್ರಾಮವನ್ನು ನೀವು ಬಲಿ ಕೊಟ್ಟರೆ ಅಲ್ವಾ, ಅಲ್ಲಿರೋ ನೀವು ಮುಳುಗಡೆ ಹಣ ತಗೊಂಡ್ಮೇಲೆ ಅಲ್ಲಿ ಸರ್ಕಾರ ನೀಡ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಸರ್ಕಾರ ವಾಪಸ್ ತಗೊಳ್ತದೆ. ಈಗ ಎಲ್ಲೋ ಇದ್ದಾರೆ, ಆ ಗೌಡರು ಅಲ್ಲಿದ್ದಾರೆ, ಸಿದ್ದನಗೌಡರು ಇಲ್ಲಿದ್ದಾರೆ, ಇನ್ನೊಬ್ಬರು ಅಲ್ಲಿದ್ದಾರೆ, ಯಾರು ಅಂತ ಗೊತ್ತಾಗಲ್ಲ. ಅಂಥ ಸೂಕ್ಷ್ಮಗಳನ್ನು ನಮ್ಮ ಚಿನ್ನೇನಹಳ್ಳಿ ಸ್ವಾಮಿ ಅದ್ರಲ್ಲಿ ಕಟ್ಟಿಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದರೆ ರಘುನಾಥ್ ಹೇಳಿದಂಗೆ ಒಂದು ಮಹತ್ವಾಕಾಂಕ್ಷೆ ಬೇಕು ಒಂದು ಕಾದಂಬರಿಗೆ. ಮಹತ್ವಾಕಾಂಕ್ಷೆ ಇಲ್ಲದೇ ಇದ್ದರೆ ಆ ಕಾದಂಬರಿ ಆಗೋಕ್ಕೆ ಸಾಧ್ಯ ಇಲ್ಲ. ಕತೆ ಮಟ್ಟಕ್ಕೆ ಸಹನೆ ಬೇಕು. ಯಾಕಂದರೆ ನಾವು ಅರಮನೆ ಬರೆದ್ವಿ, ಸುಮಾರು 15 ವರ್ಷ ಬರೆದ್ವಿ, ಸುಮಾರು 32,000 ಪುಟ ಬರೆದು ಹರಿದ್ವಿ. ಆಮೇಲೆ ಕೊನೆಗಿದು ಪ್ರಕಟಿಸಬಹುದು ಅಂತ
4 ಜನ ಹೇಳಿದ ಮೇಲೆ ನಾವು ಪ್ರಕಟಿಸಿದ್ವಲ್ಲ. ಅದರ ಹಿಂಗೆ ಒಂದು ತಾಳ್ಮೆ ಬೇಕು, ವಿವರಗಳು ಬೇಕು, ಒಂದು ಆ್ಯಂಬಿಷಿಯಸ್ ಆಗಿರಬೇಕು ಒಂದು ಕೃತಿ. ಅವಾಗ ಅವಾಗ ಒಂದು ಕಾದಂಬರಿಗೆ ಒಂದು ಬೇಕಾದಂಥ ಒಂದು ಸಂರಚನೆ ಸಿಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವು ಓದಬೇಕಲ್ಲ ಮುಖ್ಯವಾಗಿ ಮಹಾಕಾದಂಬರಿಗಳನ್ನ ಓದ್ತಕ್ಕಂಥ. ಯಾಕಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥ ಮಾತು ಹೇಳಿದರು ನಮ್ಮ ಎಲ್.ಎನ್. ಮುಕುಂದರಾಜ್. ಯಾಕಂದರೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಓದ್ತಾ ಇದ್ದರೆ ನಾವು ಕಾದಂಬರಿಕಾರ ಆಗಕ್ಕೆ ಸಾಧ್ಯ ಇಲ್ಲ. ಕುಮಾರವ್ಯಾಸನ ಕರ್ನಾಟಕ ಭಾರತ ಕಾವ್ಯವನ್ನು ಓದದ ಇದ್ದರೆ ಕವಿ ಆಗಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವೆಲ್ಲ ನಾವು ಓದದ ಇದ್ರೆ, ಓದೋದು ಮುಕ್ಕಾಲು ಬರೆಯೋದು ಕಾಲು ಭಾಗ ಆದ ಮಾತ್ರ ಒಳ್ಳೆ ಲೇಖಕಕ್ಕೆ ಸಾಧ್ಯ ಅದು. ಯಾಕಂದರೆ ಒಂದು ಹಳ್ಳಿ ಹೆಂಗೆ ಪತನ ಆಗ್ತದೆ ಅಂತಕ್ಕಂಥದ್ದು ಭಾಳ ಒಂದು ಸಮಕಾಲ ಸ್ವಾತಂತ್ರ್ಯೋತ್ತರ ಸಂದರ್ಭದ ಒಂದು ದೊಡ್ಡ ದುರಂತ ಅದು. ನೀವು ಎಷ್ಟೋ ನೋಡ್ತೀರಿ, ಎಲ್ಲ ಇದಾಗ್ಬಿಟ್ಟವೆ. ಯಾರು ರೈತರಿಗಾಗಿ ಏನು ಮಾಡ್ತಾ ಇದ್ದಾರೆ ಹೇಳಿ? ನೀವು ಎಲ್ಲ ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ದಾರೆ, ಅಣೆಕಟ್ಟುಗಳನ್ನು ಕಟ್ಟಿ ನೀರೆಲ್ಲ ಕಾರ್ಖಾನೆಗಳಿಗೆ ಕೊಡ್ತಾ ಇದ್ದಾರೆ. ನೀವೇನಾದರೂ ಕೊಪ್ಪಳ ಪರಿಸರಕ್ಕೆ ಬಂದರೆ ಅಲ್ಲಿ ಸುಮಾರು ಒಂದು 48 ಕಾರ್ಖಾನೆಗಳಿವೆ, ಹೊಗೆ ಉಗುಳ್ತಕ್ಕಂಥ ಕಾರ್ಖಾನೆಗಳಿವೆ. ಅದು ಎಲ್ಲಿ ಅಲ್ಲಿರೋ ಜಲಾಶಯಗಳೆಲ್ಲ ಕಲ್ಮಿಷ ಆಗ್ತಾ ಇದ್ದಾವೆ. ತುಂಗಭದ್ರಾ ನದಿ ನೀರಲ್ಲಿದ್ದಂಥ ಸುಮಾರು 150 ಪ್ರಭೇದಗಳು ಮೀನುಗಳು ನಾಶ ಆಗಿದ್ದಾವೆ. ಎಷ್ಟೋ ನೀರು ಆಮೆಗಳಿಲ್ಲ. ಆಮೇಲೆ ನೀರು ನಾಯಿಗಳಂತ ಏನು ಕರಿತೀವಲ್ಲ ಅವೆಲ್ಲ ನಾಶ ಆಗಿದ್ದಾವೆ. ಯಾಕೆ ಆಗಿದ್ದಾವೆ? ಯಾಕೆಂದರೆ ಇಡೀ ದೇಶ, ಯಾವ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ, ಇಡೀ ಸರ್ಕಾರ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ, ಈ ದೇಶದಿಂದ ಓಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಯಾರು ಪ್ರತಿಭಟಿಸ್ತಾ ಇಲ್ಲ. ಬಿಡದಿಯಲ್ಲಿ ಅಗತ್ಯ ಇತ್ತ ಒಂದು ಬಿಡದಿಯಲ್ಲಿ ಕಟ್ಟೋದೇನಿದೆ ಅದು ಟೌನ್ಶಿಪ್ ಕಟ್ಟೋದು. ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ಕಟ್ಟೋದೇನೈತೆ ರೈತರಿಗೆ ಮತ್ತು ಆ ನೆಲಕ್ಕೆ ಬಗೆತಕ್ಕಂಥ ದ್ರೋಹ ಅಂತ ನಾನು ತಿಳ್ಕೊಂಡಿದ್ದೀನಿ ಅಲ್ವ. ಬೇಕಾಗಿಲ್ಲ ಅವೆಲ್ಲ. ಯಾರು ಸಂಬಳ ತಗೊಳ್ತಕ್ಕಂಥ ಹೆಚ್ಚು ಹಣ ಇರ್ತಕ್ಕಂಥ ಜನ ಅಲ್ಲಿ ವಾಸ ಮಾಡೋಕ್ಕೆ ಹೋಗ್ತಾರೆ ಹೊರತು ರೈತರಿರಲ್ಲ. ನಿನ್ನೆಲ್ಲೂ ಮಾತಾಡ್ತಾ ಇದ್ದೆ ಯಾರು ರೈತರ ಹತ್ರ, ಸಣ್ಣ ಸ್ವಲ್ಪ ಅರ್ಧ ಗುಂಟೆ, 1 ಗುಂಟೆ, 2 ಗುಂಟೆ ಭೂಮಿ ಇರ್ತಕ್ಕಂಥವ್ರು ಆ ಭೂಮಿನೆಲ್ಲ ಸರ್ಕಾರಕ್ಕೆ ಕಿತ್ಕೊಳ್ತಾ ಇದೆ ಅಲ್ವಾ. ಯಾಕೆ ಆಗ್ತಾ ಇದೆ? ಯಾಕಂದರೆ ಇವತ್ತೇನಾಗಿದೆ ಅಂತ ಹೇಳಿದರೆ, ಓದ್ತಕ್ಕಂಥ ವ್ಯವಧಾನ. ನೀವೇನಾದರೂ ಬೆಟ್ಟದ ಜೀವ ಯಾಕೆ ವಿವರಗಳು ಬೇಕು ಅಂತಂದರೆ, ಬೆಟ್ಟದ ಜೀವ ಕಾದಂಬರಿಯಲ್ಲಿ ಶಿವರಾಮ್ ಕಾರಂತರು ಒಂದು ಹಲಸಿನ ಹಪ್ಪಳವನ್ನು ವರ್ಣನೆ ಮಾಡ್ತಾರೆ. ಅದು 13 ಪುಟ ಇದೆ. ಹಲಸಿನ ಹಪ್ಪಳದ ವರ್ಣನೆ 13 ಪುಟ ಇದೆ. ಒಂದು ಹಲಸಿನ ಹಪ್ಪಳದ ಮೂಲಕ ಒಂದು ವ್ಯಕ್ತಿತ್ವವನ್ನು ರೂಪಿಸ್ತಾರೆ, ಒಂದು ಪರಿಸರವನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಶಿವರಾಮ್ ಕಾರಂತರು ಮಾಡ್ತಾರೆ. ಅದು ಕಾರಣ ಈ ಒಂದು ದಟ್ಟವಾದ ವಿವರಗಳನ್ನು ಜೋಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಇವತ್ತು ನೋಡಿ, ನಾವು ಇವತ್ತೇನು ಎಂಥ ದುರಂತದಲ್ಲಿದ್ದೀವಿ ಅಂದರೆ, ಆ ಸೋಹನ್ ವಾಂಗ್ಚುಕ್ ಅಂತಕ್ಕಂಥವ್ರು 28 ದಿನಗಳ ಕಾಲ ಉಪವಾಸ ಕೂತರೂ ಯಾರೂ ಕೇಳ್ತಾ ಇಲ್ಲ. ಯಾರು ರೈತರು ಕೇಳ್ತಾ ಇದ್ದಾರಾ? ಆಮೇಲೆ ನಮ್ಮ ಮಕ್ಕಳನ್ನ ಓದಿಸ್ತಕ್ಕಂಥ ಜನ ನಾವೇನಿದ್ದೀವಿ, ಅವ್ರಿಗೆ ಮಕ್ಕಳ ಪರವಾಗಿ ಪೋಷಕರ ಧ್ವನಿ ಎತ್ತಾ ಇಲ್ಲ. ಯಾಕೆ ಈಗ ಆಗ್ತಾ ಇದೆ? ಪ್ರಶ್ನೆಗಳಿಲ್ಲದ ಸಮಾಜ ಇದು. ಯಾರು ಪ್ರಶ್ನೆಗಳನ್ನ ಕೇಳೋದಿಲ್ಲ. ಈಗ ಪ್ರಶ್ನೆಗಳ ಅಗತ್ಯ ಇಲ್ಲ. ಪ್ರಶ್ನೆಗಳನ್ನ ಕೇಳ್ದಂಗೆ ಮಾಡಿದವು ನಮ್ಮ ಸರ್ಕಾರಗಳು. ದೇವಸ್ಥಾನಗಳನ್ನ ಮಾಡಿದವೆ. ಅತಿ ಹೆಚ್ಚು ಆಕರ್ಷಕ ಕೇಂದ್ರಗಳು ಅಂತ ಹೇಳಿದರೆ ದೇವಸ್ಥಾನಗಳು. ಒಂದು ಸಾರಿ ಹಿಂಗೆ ಹೋಗಿ ಕ್ಯೂ ನಿಂತ್ಕೊಂಡಿರ್ತಾರೆ ಜನ. ಲೈಬ್ರರಿ ಹತ್ರನೇ ಇಲ್ಲಲ್ಲ, ಒಂದು ಪೇಪರ್ ಇಲ್ಲ, ಏನು ಬೇಕಾಗಿಲ್ಲ ಜನಕ್ಕೆ. ಒಂದು ದೇವಸ್ಥಾನ, ಇನ್ನೊಂದು ಮೊಬೈಲ್. ಇವು ಮೊಬೈಲ್ನಲ್ಲಿ ಏನಿದೆ, 5G 6G ಇದೆ. ನೀವು ಹಿಂಗೆ ಹಿಡ್ಕೊಂಡ್ಬಿಟ್ರೆ, ಒಂದು ಸಾರಿ ನಾನು ನನ್ನ ಪತ್ನಿ ಬೆಂಗಳೂರಿಂದ ಹೋಗ್ತಾ ಇದ್ವಿ ಚಿಕ್ಕಮಂಗ್ಳೂರಿಗೆ. ಚನ್ನರಾಯಪಟ್ಟಣದವರೆಗೂ ಒಂದು ಹುಡುಗಿ, ಕಾಲೇಜ್ ಓದ್ತಕ್ಕಂಥ ಹುಡುಗಿ, ಈ ಮೊಬೈಲ್ನಲ್ಲಿ ಕೂತಂದು ಹಿಂಗೆ ತಲೆ ತಗ್ಗಿಸಿದ ಆ ಹುಡುಗಿ ತಲೆ ಎತ್ತಿದ್ದು ಚನ್ನರಾಯಪಟ್ಟಣ ಬಂದ ಮೇಲೆ ಅಲ್ವಾ. ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೂ ಮೆಸ್ಮರೈಸ್ ಮಾಡ್ತಾ ಇದೆ, ನಮ್ಮನ್ನು ಹಾಳು ಮಾಡ್ತಾ ಇದೆ ತಂತ್ರಜ್ಞಾನ. ಮೊಬೈಲ್ ಕೊಟ್ಟರೆ ಊಟ ಮಾಡ್ತಾವೆ ಮಕ್ಕಳಿದ್ರು, ಇಲ್ಲದ್ರೆ ಊಟ ಮಾಡಲ್ಲ ಅಂತ ಮಗು ಏನಾಗುತ್ತೆ, ಯಾವ ಸಾಹಿತ್ಯನೂ ಬೇಕಾಗಿಲ್ಲ, ಏನು ಪೇಪರ್ಗಳು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇಂಥ ಸಂದರ್ಭದಲ್ಲಿ ಶಾರುಖ್ ಖಾನ್ ಭಾಳ ಮುಖ್ಯ ಆಗ್ತಾನೆ. ಬಾಯಲ್ಲಿ ಹೇಳಿ ಕೇಸರಿ ಅಲ್ವಾ. ಅಂಥನ್ನೆಲ್ಲ ನಾವು ಬಹಿಷ್ಕರಿಸ್ತಾ ಇದ್ದರೆ, ನೀವೇನಾದರೂ ರಶ್ಮಿಕಾ ಮಂಗಣ್ಣ ಹಿಂಗಂತಾಳೆ ಅಂದರೆ, ಅಯ್ಯೋ ಆ ಶಾಂಪು ಬೇಕು, ಹುಡುಗಿಯರೆಲ್ಲ ಅಲ್ಲಿ ಶಾಂಪು, ಆ ಶಾಂಪು ಅಲ್ವಾ. ಇಲ್ಲೊಂದು ಹನಿ ಹಾಕಿದರೆ 10 ದಿನದಲ್ಲಿ 10,000 ಕೂದಲು ಬರ್ತಾವಂತೆ. ನಮ್ಮ ತಲೆ ಬರಂಗೆ ಏನಾದರೂ ವ್ಯವಸ್ಥೆ ಮಾಡಿ, ಮುಕುಂದರಾಜ್ ಮತ್ತು ನನ್ನ ತಲೆಗೆ ಏನಾದರೂ ಬರಂಗೆ ಅಂತ ಬೇಕಾದಷ್ಟು ನಾವು ತಲೆ ಹಿಂಗೆ ಬಡ್ಕೊಂತೀವಿ. ಸಾಧ್ಯ ಅಲ್ಲ. ಯಾವುದಾದ್ರೂ ಒಬ್ಬ ಸಿನಿಮಾ ನಟ ಎಳ್ಳಿನೀರು ಕುಡೀರಿ ಅಂತ ಎಲ್ಲಾರ ಒಂದು
ಜಾಹೀರಾತು ಕೊಟ್ಟಿದ್ದಾರಾ? ಅಲ್ವಾ? ಮಜ್ಜಿಗೆ ಕುಡೀರಿ ಅಂತ ಹೇಳ್ತಾ ಇದ್ದಾರಾ? ಪೆಪ್ಸಿ ಕುಡೀರಿ, ಕೋಕಾ ಕೋಲಾ ಕುಡೀರಿ. ಎಷ್ಟೋ ಜನ ಅದು ಜಿಂಗರ್ ಅಂತ ಯಾವುದೋ ಬಂದಿದೆ, ಅದು ಕುಡಿದು ಒಂದು ಹುಡುಗ ಆಸ್ಪತ್ರೆಯಲ್ಲಿ ಸತ್ತಿದ್ದಾನೆ ಒಂದೇ ದಿನದಲ್ಲಿ, ಒಂದು 8 ಕುಡಿದು. ಅಲ್ವಾ? ಇಂಥ ಅಪಾಯಕಾರಿ ಸನ್ನಿವೇಶದಲ್ಲಿ ನಾವು ಅದೀವಿ. ಈ ಲೇಖಕನ ಜವಾಬ್ದಾರಿ ಏನು ಅನ್ನೋದು ಬಹಳ ಮುಖ್ಯ. ಈ ಲೇಖಕ ಯಾರಿಗೆ ಬರಿಬೇಕು, ಏನು ಬರಿಬೇಕು, ಯಾವ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ಸಮಾಜ, ಅಲ್ವಾ? ನೋಡಿ, ಲೇಖಕ ಏನಾದರೂ ಕಟ್ಟುನಿಟ್ಟಾಗಿ ಈ ಸಮಾಜದ ಬಗ್ಗೆ ಯೋಚನೆ ಮಾಡಿದರೆ, 10 ನಿಮಿಷ ಯೋಚನೆ ಮಾಡಿದರೆ ಸುಸೈಡ್ ಮಾಡ್ಕೊಂತಾನೆ, ಇಲ್ಲದ್ರೆ ಮಾನಸಿಕ ರೋಗಿ ಆಗ್ತಾನೆ. ಇಲ್ಲಿ ಮನೋವೈದ್ಯರಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ಭಾಳ ಅಪಾಯಕಾರಿ ಸ್ಥಿತಿಯಲ್ಲಿ ಲೇಖಕ ಇದ್ದಾನೆ. ನಾವು ಸುಮ್ಮನೆ ಬರೀತಾ ಇದ್ದೀವಿ. ಯಾರು ಚಳುವಳಿಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಲೇಖಕರು ಮಾಡ್ತಾ ಇಲ್ಲ. ಚಳುವಳಿಗೆ ರೂಪುಗೊಳ್ತಾ ಇದ್ದರೆ ಸಾಹಿತ್ಯ ಉಳಿಯಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯ ಉಳಿದ್ರೆ ಚಳುವಳಿಗಳ ಮೂಲಕ, ಅಲ್ವಾ? ಅಂಥ ಸಾಹಿತ್ಯವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಲೇಖಕರು ಮಾಡಬೇಕು, ಅಲ್ವಾ? ರೈತರ ಪರವಾಗಿ ನಾವು ಲೇಖಕರು ನಿಂತ್ಕೊಳ್ತಾ ಇದ್ದರೆ, ಹಸಿರು ಟವಲ್ಗಳ ಬಗ್ಗೆ ನಾವು ಮಾತಾಡದೇ ಇದ್ದರೆ ನಾವು ಉದ್ಧಾರಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರೈತರು ಉಳಿಸ್ತಕ್ಕ ನಾವು ಬರೇ ಸುಮ್ಮನೆ ಇದು ಬೇರೆ, ರೈತರನ್ನ ಉಳಿಯೋಕ್ಕೆ ಏನು ಮಾಡ್ತಾ ಇದ್ದೀವಿ ನಾವು? ಯಾರು ರೈತರು ನಮ್ಮ ಕತೆ ಕಾದಂಬರಿಗಳನ್ನು ಓದ್ತಾ ಇದ್ದಾರೆ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದ ಕಾರಣ ಇದು ಒಂದು ಜ್ವಲಂತ ಸಮಸ್ಯೆ, ಸೃಜನಶೀಲತೆಗೆ ಸಂಬಂಧಪಟ್ಟಂಥ ಒಂದು ಜ್ವಲಂತ ಸಮಸ್ಯೆಯನ್ನು ನಮ್ಮ ಅಕಾಡೆಮಿಗಳು ಮಾಡಬೇಕು. ನಮ್ಮ ಅಕಾಡೆಮಿ ಅಧ್ಯಕ್ಷರಿದ್ದಾರೆ, ಅವ್ರ ಕಂಚಿನ ಕಂಠ, ಕನ್ನಡ ಸಾರಸ್ವತ ಲೋಕದ ಅಂಬರೀಷ್ ಪುರಿ ಕಂಠ ಅಂತ ಎಷ್ಟು ಅದ್ಭುತವಾಗಿ ಕನ್ನಡ ರೀ. ಆ ಧ್ವನಿ ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ, ಅಲ್ವಾ? ಅಂಥ ಸಿನಿಮಾದಲ್ಲಿ ಧಾರಾವಾಹಿಗಳಲ್ಲಿ ಕೂಡ ಮಾಡಿದ್ದಾರೆ ಅವರು, ಅಲ್ವಾ? ಇವರು ನೀವು ಏನು ಮಾಡಬೇಕು, ಇವನ್ನೆಲ್ಲ ಮಾಡಬೇಕು ಸ್ವಾಮಿ. ನೀವೇನಾದರೂ ಸ್ವಲ್ಪ ಈ 5G 6G ಬಗ್ಗೆ, ಆಮೇಲೆ ಬಿಡದಿ ಬಗ್ಗೆ ಒಂದು ಹೋರಾಟವನ್ನು ರೂಪಿಸಿ, ನೀವು ಬಿಡದಿ ರೈತನ ರಕ್ಷಣೆ ಮಾಡಲಿಕ್ಕೆ, ಅಲ್ಲಿ ಹೋರಾಟ ಮಾಡಲಿಕ್ಕೆ ಮಂಡ್ಯ ಸುತ್ತಮುತ್ತ ಪ್ರದೇಶದ ಇವರೆಲ್ಲ ಬರ್ತಾ ಇದ್ದಾರೆ. ಅವರೆಲ್ಲ ಮೋದಿ ವಿರುದ್ಧ ಹಾಗೆ ಅಂತ ಕತೆ ಕಟ್ಟಿ ಅವ್ರನ್ನೇನು ಟ್ರೋಲ್ ಮಾಡ್ತಕ್ಕಂಥ ಒಂದು ವಾಟ್ಸಪ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು ರೆಡಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾದಂಬರಿ ಬರೆದಿದ್ದೀರಾ. ಆ ಕಾದಂಬರಿಯ ಒಳ ಸುಳಿವುಗಳು ಏನಿವೆ ಅದರಲ್ಲಿ ಎಷ್ಟೋ ಜನ ಬೆಂಗಳೂರು ಕೇಂದ್ರಿತ ಈ 50 ಎಕರೆ ಜಮೀನಿರನ್ನು ಯಾರು ಮದುವೆ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಈ ಬ್ಯಾಂಕ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಲ್ಲ, ಅಂಥವ್ರನ್ನ ಮದುವೆ ಆಗ್ತಾರೆ, ಅಲ್ವಾ? ಎಣ್ಣೆ ನೋಡಿ ಯಾವ ಲೆವೆಲಿಗೆ ಹೋಗ್ತಾ ಇದೆ. ನೀನು ಬೆಂಗಳೂರಲ್ಲಿ ಇರ್ತೀವಿ ಅಂತ ನಮ್ಮ ಮಗಳನ್ನ ಕೊಟ್ಟಿವಿ, ನೀನು ಬೆಂಗಳೂರಾಗ ಇಲ್ಲ ಅಂತ ಹೇಳಿದರೆ ನಾವು ಮಗಳನ್ನು ಕೊಡಲ್ಲ, ಕರ್ಕೊಂಡು ಹೋಗ್ತೀವಿ ಡೈವರ್ಸ್ ಕೊಟ್ಟು ಅಂತ ಹೇಳ್ತಕ್ಕಂಥ ಪೋಷಕರಿದ್ದಾರೆ. ನಮ್ಮೂರಲ್ಲಿ ಒಬ್ಬನ ರಾಜ ಅಂತ ಇಂಜಿನಿಯರ್, ಅವನು ಹುಚ್ಚಾಗ್ಬಿಟ್ಟಿದ್ದಾನೆ, ಹೆಂಡತಿ ಸಕಲೇಶ್ಪುರಕ್ಕೆ ಕೂತಿದ್ದಾಳೆ, ಅಲ್ವಾ? ಇಂಥ ಒಂದು ಜ್ವಲಂತ ಸಮಸ್ಯೆ ಕಣ್ರಿ. ಯಾರು ಯಾವಾಗ ಸುಸೈಡ್ ಮಾಡ್ಕೊಂತಾರೋ ಏನಾಗ್ತಾರೋ ಹೇಳಕ್ಕೆ ಅತಂತ್ರ ಸ್ಥಿತಿ, ಅನ್ಸರ್ಟನಿಟಿ ಈಸ್ ಗೋಯಿಂಗ್ ಆನ್. ಅಂಥ ಸ್ಥಿತಿಯಲ್ಲಿ ನಾವೇನು ಬರೀಬೇಕು, ಏನು ಓದಬೇಕು, ಅಲ್ವಾ? ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಗಳು. ಈ ಅಧ್ಯಕ್ಷ ಭಾಷಣದಲ್ಲಿ ಹೆಚ್ಚು ಮಾತಾಡೋಕ್ಕಾಗಲ್ಲ, ಆದರೂ ಮಾತಾಡಬೇಕಾದಂಥ ಅನಿವಾರ್ಯತೆ ಮಾತಾಡಿದ್ದೀನಿ. ಇಲ್ಲಿ ಜನ ಸುಮ್ಮನೆ ಇರೋದಿಲ್ಲ ರೀ, ಹೊಡೀರಿ ಅಂತ ನೀವು. ಆಮೇಲೆ ಚಿನ್ನೆನಳ್ಳಿ ಸ್ವಾಮಿ ನನಗೆ ಭಾಳ ಪ್ರಿಯವಾದ ವ್ಯಕ್ತಿ. ನನಗೆ ಅಧ್ಯಕ್ಷ ಭಾಷಣಕ್ಕಿಂತ ವಂದನಾರ್ಪಣೆ, ಸ್ವಾಗತ ಭಾಷಣ ಇವನು ಕೊಡಿ. ಅಯ್ಯಮ್ಮ ಮಾತಾಡ್ತಾಳೆ ನಿರೂಪಿಕೆ, ಈ ನಿರೂಪಣೆ ಮಾಡ್ತಕ್ಕಂಥ ಕೆಲಸನಾರ ಕೊಡಿ, ಸ್ವಾತಂತ್ರ್ಯ ಇರ್ತದೆ, ಅಲ್ವಾ? ಎಷ್ಟರ ಮಾತಾಡ್ಬೋದು. ಸ್ವಾಗತ ನೀವು ಎಷ್ಟರ ಸ್ವಾಗತ ಮಾತಾಡ್ಬೋದು, ವಂದನಾರ್ಪಣೆ ಎಷ್ಟರ ಮಾತಾಡ್ಬೋದು. ಆದರೆ ಅಧ್ಯಕ್ಷರಿಗೆ ಆ ಸ್ವಾತಂತ್ರ್ಯ ಇರಲ್ಲ. ಭಾಳ ಅತ್ಯಂತ ಶೋಚನೀಯ ಸ್ಥಾನ ಯಾವುದು ಅಂದರೆ, ಒಂದು ಪುಸ್ತಕ ಬಿಡುಗಡೆಯ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸೋದಿದೆಯಲ್ಲ, ಅದು ಅತ್ಯಂತ ಒಂದು ಜೀವನದ ಒಂದು ದುರಂತ ಘಟನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ಸುಮ್ಮನೆ ತಮಾಷೆಗೆ ಹೇಳಿದ್ದೀನಿ, ದಯವಿಟ್ಟು ಹಂಗೆ ತಿಳ್ಕೊಬೇಡಿ. ಚಿನ್ನೆನಳ್ಳಿ ಸ್ವಾಮಿ ನನಗೆ ಭಾಳ ಪ್ರಿಯವಾದ ವ್ಯಕ್ತಿ. ದಿನನಿತ್ಯ ಗಡ್ಡ ಮಾಡಿ ಶೇವ್ ಮಾಡ್ಕೊಳ್ತಕ್ಕಂಥ, ತನ್ನ ಮುಖವನ್ನು ಸುಂದರ ಫೋಟೋಜೆನಿಕ್ ಫೇಸ್ ಅವ್ರದ್ದು. ಅವ್ರ ಫೇಸ್ ನೋಡಿ, ನೀವು ಯಾವ ಆ್ಯಂಗಲ್ನಿಂದ ತೆಗೆದ್ರೂ ಒಂದು ಒಳ್ಳೆ ಸುಂದರವಾಗಿ ಬೀಳ್ತಾರೆ ಅವ್ರು. ಮೂಗು ಗೀಗಿ ಭಾಳ ಸ್ಟೈಲಾಗಿರ್ತಕ್ಕಂಥ, ಎಲ್ಲ ನಮ್ಮಂಗೆ ಗಡ್ಡ ಗಿಡ್ಡ ಬಿಟ್ಕೊಂಡು ಹಿಂಗೆಲ್ಲ ಇರೋದಿಲ್ಲ, ಭಾಳ ಸ್ಟೈಲಾಗಿದೆ. ಲೇಖಕರು ಹಂಗಿರ್ಬೇಕಂತ ಅಲ್ವಾ, ಭಾಳ ಚೆಂದ ಕಾಣಿಸ್ತಾರೆ. ಆದ್ದರಿಂದ ನಾವು ಹೋದ್ವಿ ಅಂತ ಹೇಳಿದರೆ ಮಮತಾ ಹೋಟ್ಲಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಸನಕ್ಕೆ ಹೋದ್ರೆ ಸಾಕು, ಸರ್ ಊಟಕ್ಕೆ ಅಲ್ಲಿಗೆ
ಅಂತಾರೆ. ಅಷ್ಟು ಆತಿಥ್ಯ. ನೀವೇನು ನಮ್ಮ ಆತಿಥ್ಯ ಅಂದರೆ ಯಮಸಂಧಿಯ ಸರೌಂಡಿಂಗ್ ಹಳ್ಳಿಗಳು ಏನಿದ್ದಾವೆ ಯಮಸಂಧಿ ಸೇರಿದಂತೆ ಆತಿಥ್ಯ ಅಂದರೆ ಇದು ಅಲ್ವಾ. ದುರದೃಷ್ಟವಶಾತ್ ನಾವು ಲಿಂಗಾಯತರಾಗಿದ್ದರಿಂದ ಅಲ್ಲಿ ನಮ್ಮನ್ನು ಅಷ್ಟು ಗೌಡ್ರುಗಳು ಊಟಕ್ಕೆ ಕರೀತಾ ಇರಲಿಲ್ಲ. ನಾವು ಒಳಗಡೆ ಕಳ್ತನದಿಂದ ಏನೋ ಹೊರಗಡೆ ಮಾಡ್ತಿದ್ವಿ ಅಂದ್ಕೊಳ್ಳಿ, ಆದರೆ ಅಲ್ಲಿ ಏನೋ ಒಂದು ಭಯ ಇತ್ತು, ಒಂದು ಜಾತಿ ಕಾರಣಕ್ಕೆ ಅಲ್ವಾ. ಇಂಥ ಅನೇಕ ಕಾರಣಗಳಿಗಾಗಿ ಯಮಸಂಧಿ ಇಷ್ಟ ನನಗೆ. ಅದು ಈಗಲೂ ಕೂಡ ನಾನು ಹೋಗಿ ತಿರುಗಾಡ್ತೀನಿ. ಭಾಳ ಒಂಥರ ತೇಜೋಹೀನವಾಗಿದೆ ಯಮಸಂಧಿ ಅಲ್ವಾ. ಅಂಥ ಹಳ್ಳಿಯನ್ನು ನಾವು ಕಳ್ಕೊಂಡು ಯಾರೋ ನಾವು ಒಂದು 2% ಜನರಿಗಾಗಿ 98% ಜನರ ಹಿತಾಸಕ್ತಿಯನ್ನು ನಾಶ ಮಾಡ್ತಕ್ಕಂಥ ಸರ್ಕಾರಗಳು ಏನಿವೆ ಇದ್ರ ವಿರುದ್ಧ ನಾವೆಲ್ಲ ಮಾತಾಡಬೇಕು ಅಲ್ವಾ. ಭಾಳ ಸಂತೋಷ ಆಗಿದೆ ಪುಸ್ತಕ ಬಿಡುಗಡೆ. ಇನ್ನು ಉತ್ತರೋತ್ತರವಾಗಿ ನೀವು 1 ಕಾದಂಬರಿ 2 ಕಾದಂಬರಿಗೆ ಅಷ್ಟೇ ಸಂತೃಪ್ತಿ ಪಡಬಾರ್ದು. ಮೊದಲನೇ ಕಾದಂಬರಿ ಅತಂತ್ರ ಅನ್ನೋದು ಚಿಕ್ಕ ಕಾದಂಬರಿ, ಅದು 2ನೇ ಕಾದಂಬರಿ. 3ನೇ ಕಾದಂಬರಿನ ಕನಿಷ್ಠ ಒಂದು 200-300 ಪುಟನಾದರೂ ಬರಿಬೇಕಾದ್ನು ಅಲ್ವಾ. ಯಾಕೆ ಬರಿಬೇಕಾದಂಥ ವಸ್ತು ಭಾಳ ಇವೆ. ನಾನು ಬೇಲಿಯ ಹೂಗಳು ದೊರೆ ಅಂತ ಫಿಲಮ್ ಆಯಿತು, ನಾನು ಬರೆದದ್ದು ನಮ್ಮ ಅತ್ತೆ ಮನೆಯಲ್ಲಿ ಭಾಳ ಸಣ್ಣ ಸ್ವಲ್ಪ ಬೆಳಕಿನಲ್ಲಿ ನಾನು ಕಾದಂಬರಿ ಬರೆದೆ. ಅದು ಮುಂದೆ ಶಿವರಾಜ್ಕುಮಾರ್ ಫಿಲಮ್ ಮಾಡಿದ್ರಲ್ವ. ಅದು ಸೃಜನಶೀಲತೆಗೆ ಭಾಳ ಒಂದು ಫಲವತ್ತಾಗಿರ್ತಕ್ಕಂಥ ಪ್ರದೇಶ ಅನ್ನೋ ಮಾತನ್ನು ಹೇಳ್ತಾ, ಇಂಥ ನನ್ನ ಪ್ರೀತಿ ಯಮಸಂಧಿ ಬಗ್ಗೆ ಇಷ್ಟೆಲ್ಲ ಬರೆದಿದ್ದೀರಿ. ಯಮಸಂಧಿಯಿಂದ ಒಂದು ನಮ್ಮ ಪಾಪು ಅವರೆಲ್ಲ ಬಂದಿದ್ದಾರೆ. ನಾನು ಹೆಂಡ್ತಿ ಹೇಳಿದ್ರು, ಯಮಸಂಧಿಯಿಂದ ಬರ್ತಾರೆ, ಭಾಳ ಹುಷಾರಿಂದ ಮಾತಾಡಲಿ, ನಮ್ಮ ಯಮಸಂಧಿಯಿಂದ ಬರ್ತಾರೆ ಅಂತ ಭಾಳ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾಳೆ. ಆದ್ದರಿಂದ ಭಾಳ ಹುಷಾರಿಂದ ಮಾತಾಡಿದ್ದೀನಿ ಪಾಪು ಅಂತ ಹೇಳ್ತಾ ಸಂತೋಷ ಆಗಿದೆ. ನೀವು ಈ ಪುಸ್ತಕಕ್ಕೆ ಎಲ್ಲ ಗೌರವ ಸಿಗಲಿ, ವಿಮರ್ಶಾ ಮನ್ನಣೆ ಮತ್ತು ಇತರ ಪುರಸ್ಕಾರ ಲಭಿಸಲಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲ ರೀತಿಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.